ಆತ್ಮೀಯರೇ, ನನ್ನ ಪ್ರೀತಿಯ ವೀಕ್ಷಕರೇ, ನನ್ನ ವೀಡಿಯೋಸ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಯೂನಿವರ್ಸ್ ಆಯಸ್ಸು, ಆರೋಗ್ಯ, ಅಂತಸ್ತು, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ನಾನಿವತ್ತು ಒಂದು ಒಳ್ಳೆಯ ವಿಷಯನ ತೊಗೊಂಡು ಬಂದಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮೆಲ್ಲರ ಸ್ನೇಹಿತರಿಗೆ, ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತಿನ ವಿಷಯ ಏನು ಅಂತಂದರೆ ಗಂಡ ಹೆಂಡತಿ ಸಂಬಂಧ, ಪವಿತ್ರವಾದ ಸಂಬಂಧವನ್ನು ಹೇಗೆ ಉಳಿಸ್ಕೊಳ್ಳೋದು, ಗಟ್ಟಿಗೊಳಿಸ್ಕೊಳ್ಳೋದು, ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ಯಾರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ಹೇಳ್ತಾ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಸ್ವರ್ಗದಲ್ಲಿ ನಿಶ್ಚಯ ಆದಂಥ ಒಂದು ಆ ಸಂಬಂಧನ ನಾವು ಭೂಲೋಕದಲ್ಲಿ ನರಕ ಮಾಡ್ಕೊಳ್ತಾ ಇದ್ದೀವಿ. ಅದು ತಿಳಿದೇನೇನೋ ಯಾಕೆ ಹೀಗೆ ನಡೀತಾ ಇದೆ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಹಿಂದೆ ಆಗ್ತಾಯಿತ್ತು, ಡಿವೋರ್ಸ್ ಆಗ್ತಾಯಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಪೂರ್ವಜರ ಕಾಲದಿಂದನೂ ಇದು ಇದೆ, ಡಿವೋರ್ಸ್ ಅನ್ನೋದು. ಯಾವಾಗ ಆಗ್ತಾಯಿತ್ತು ಅಂದರೆ, ಹೆಂಡತಿ ಎಷ್ಟೇ ಪ್ರಯತ್ನ ಪಟ್ಟರು ಗಂಡ ಹೆಂಡತಿ ದಾರಿಗೆ ಬರದೆ ಕುಡುಕನಾಗೋ, ಏನೋ ಕೆಟ್ಟವನಾಗೋ, ಏನೋ ಕೊಡಬಾರ್ದು ಹಿಂಸೆ ಕೊಡ್ತಿದ್ದಾನೆ, ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅನ್ನುವಾಗ ಹೆಂಡತಿ ಡಿವೋರ್ಸ್ ತೊಗೊಳ್ತಾ ಇದ್ಲು. ಗಂಡನೂ ಅಷ್ಟೇ, ಹೆಂಡತಿ ಎಷ್ಟೇ ಪ್ರಯತ್ನ ಪಟ್ಟರು, ನಾನು ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದರೂ ನಾನು ಎಷ್ಟೇ ಸೋತರು, ಪ್ರತಿ ಸಲ ನಾನೇ ಸೋತರು, ಅವಳು ನನ್ನ ದಾರಿಗೆ ಬರ್ತಾ ಇಲ್ಲ, ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಾಗ ಡಿವೋರ್ಸ್ ತೊಗೊಳ್ತಾ ಇದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಕ್ಷುಲ್ಲಕ ಸಣ್ಣ ಕಾರಣಕ್ಕೂ ಕೂಡ, ಸಿಲ್ಲಿ ಮ್ಯಾಟರ್ ಅಂತ ಹೇಳ್ತಾರೆ, ಅಂಥ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಡಿವೋರ್ಸ್ಗಳಾಗ್ತಾ ಇದ್ದಾವೆ. ಇದು ಯಾಕಾಗ್ತಾ ಇದೆ ಅಂದರೆ, ಒಬ್ರಿಗೊಬ್ಬರು ಪರಸ್ಪರರಲ್ಲಿ ನಂಬಿಕೆ, ತಾಳ್ಮೆ, ವಿಶ್ವಾಸ ಇದ್ಯಾವುದೂ ಇಲ್ಲದೆ ಅದು ಹೇಗಾಗ್ತಿದೆ ಅಂದರೆ ನೋಡಿ, ಹಿಂದೆ ಹೇಳೋರು ಫಾರಿನ್ನಲ್ಲಿ ಗೊರಕೆ ಹೊಡೆದಿದ್ದಕ್ಕೆ ಗಂಡ ಗೊರಕೆ ಹೊಡಿತಾನೆ ಅಂತ ಹೆಂಡತಿ ಡಿವೋರ್ಸ್ ತೊಗೊಂಡ್ಲಂತೆ ಅಂತ ನಗೋರು. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಡಿವೋರ್ಸ್ ಅನ್ನೋದು ಸಣ್ಣ ಪುಟ್ಟ ವಿಚಾರಕ್ಕೂ, ಈ ಗೊರಕೆ ಅಂತ ವಿಚಾರ ಏನಿದೆಯಲ್ಲ ಅದಕ್ಕಿಂತನೂ ಸಿಲ್ಲಿ ಮ್ಯಾಟರ್ಗೆಲ್ಲ ಇವತ್ತು ನಮ್ಮ ದೇಶದಲ್ಲೂ ಕೂಡ, ಇಂಥ ಒಂದು ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಡಿವೋರ್ಸ್ಗಳು ಕಾಮನ್ ಆಗಿಬಿಟ್ಟಿದ್ದಾವೆ. ಏನು ಅಂದರೆ ಒಂಥರ ಶೋಚನೀಯ ಪರಿಸ್ಥಿತಿ ಅಂತ ಅನ್ನಿಸ್ತಾ ಇದೆ ಇದು. ಆದರೆ ಗಂಡ ಹೆಂಡತಿ ಸಂಬಂಧ ಅನ್ನೋದೇನಿದೆಯಲ್ಲ, ಅದು ಅವರಿಬ್ಬರ ನಡುವೆ ಮಾತ್ರ ಬೆಸ್ತಿರೋ ಸಂಬಂಧ ಅಲ್ಲ. ಅದು ಪರಸ್ಪರ ಇಬ್ಬರ ಫ್ಯಾಮಿಲಿ ಬಾಂಧವ್ಯ ಅಂತ ಹೇಳ್ಬೋದು. ಇಂಥ ಒಂದು ಬಾಂಧವ್ಯನ ನಾವು ಶಾಶ್ವತವಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲನೇದಾಗಿ ಪಾಯಿಂಟ್ ನಂಬರ್ 1, ಗಂಡ ಹೆಂಡತಿ ಅಂದರೆ ಅವರಿಬ್ಬರ ನಡುವೆ ನಂಬಿಕೆ ಅನ್ನೋದಿರಬೇಕು ಕಣ್ರಿ. ಆ ನಂಬಿಕೆ ಇದ್ದಾಗಲೇ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿ ಶಾಶ್ವತವಾಗಿ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಆ ನಂಬಿಕೆ ಇಲ್ಲ ಅಂದರೆ ಕಷ್ಟ. ನೋಡಿ, ಸಣ್ಣ ಪುಟ್ಟ ಯಾರ ಜೊತೆಗೋ ಮಾತಾಡ್ತಿದ್ರೆ ಅದಕ್ಕೂ ಸಂಬಂಧ ಕಲ್ಪಿಸಿ ಮಾತಾಡೋದು, ಅನುಮಾನ ಪಡೋದು, ಗಂಡನ ಹೆಂಡತಿ ಅನುಮಾನ ಪಡೋದು, ಹೆಜ್ಜೆ ಹೆಜ್ಜೆಗೂ ಹೆಂಡತಿ ಗಂಡನ ಅನುಮಾನಿಸೋದು, ಹೀಗೆ ಮಾಡ್ತಿದ್ರೆ ಸಂಬಂಧ ಶಾಶ್ವತವಾಗಿರಲಿ ಅದು ಹಳಸೋಗ್ಬಿಡುತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ಸಂಬಂಧನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಂಬಿಕೆ ಅನ್ನೋದು ಪರಸ್ಪರರಲ್ಲಿರಬೇಕು. ಇದು ಕೈ ಸೇರಿದ್ರೆ ಚಪ್ಪಾಳೆ, ಒಬ್ಬರಿಂದ ಆಗೋವಂಥದ್ದಲ್ಲ. ಪರಸ್ಪರರಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಪಾಯಿಂಟ್ ನಂಬರ್ 2, ಪ್ರಾಮಾಣಿಕತೆ. ನೋಡಿ, ಯಾರಾದರೂ ನಮ್ಮನ್ನ ನಂಬಿದ್ದಾರೆ ಅಂದರೆ ಅದಕ್ಕೆ ನಾವು ಪ್ರಾಮಾಣಿಕರಾಗಿರಬೇಕು, ಬದ್ಧರಾಗಿರಬೇಕು. ನನ್ನ ಗಂಡ ನನ್ನನ್ನು ತುಂಬ ನಂಬ್ತಾನೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾನು ಪ್ರಾಮಾಣಿಕಳಾಗಿರಬೇಕು. ನನ್ನ ಹೆಂಡತಿ ನನ್ನನ್ನು ನಂಬ್ತಾಳೆ ಅಂದರೆ ನಾನು ಅದಕ್ಕೆ, ಗಂಡ ಆದವನು ಅದಕ್ಕೆ ಪ್ರಾಮಾಣಿಕನಾಗಿ ಇರಬೇಕು. ಪಾಯಿಂಟ್ ನಂಬರ್ 3, ಈಗೋ, ಅಹಂಕಾರ ಅನ್ನೋದು ಇರಬಾರ್ದು. ಯಾಕೆಂದರೆ ಗಂಡ ಹೆಂಡತಿ ಅಂದರೆ ಗಂಡ ಬೇರೆ ಹೆಂಡತಿ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ನಿರ್ಧಾರ ಆಗಿರುತ್ತೆ. ಇಬ್ಬರು ಒಂದೇ ಅಂತ ಸಪ್ತಪದಿ ತುಳಿದು ಹೇಳ್ಕೊಂಡಿರ್ತಾರೆ, ನಾವಿಬ್ಬರು ಒಂದೇ ಅಂತ. ಹಾಗಿರುವಾಗ ಆಗಿಬ್ಬರು ಒಂದೇ ಅನ್ನೋ ಮನಸ್ಥಿತಿಯಲ್ಲಿರುವಾಗ ಇಲ್ಲಿ ಅಹಂಕಾರ ಅನ್ನೋದು ಬರಲೇಬಾರ್ದು ರೀ. ಯಾಕೆ ಬರಬೇಕು ಅಹಂಕಾರ? ಸೋಲು ಅನ್ನೋದಿರಬೇಕು, ಒಬ್ರಿಗೊಬ್ರು ಸೋಲ್ಬೇಕು. ಆಗ ಮಾತ್ರ
ಸಂಬಂಧಗಳು ಶಾಶ್ವತವಾಗಿ ಉಳಿತವೆ. ಹಾಗೆ ಪಾಯಿಂಟ್ ನಂಬರ್ 4 ಅಂದರೆ ಇಲ್ಲಿ ಹೊಂದಾಣಿಕೆ ಅನ್ನೋದಿರಬೇಕು. ಹೊಂದಾಣಿಕೆ ಅಂದರೆ ನೋಡಿ, ಈಗ ಸಣ್ಣ ಪುಟ್ಟ ತಪ್ಪುಗಳು ಇಬ್ಬರಲ್ಲೂ ಆಗ್ತಿರ್ತವೆ. ಹೆಂಡತಿಯಲ್ಲೂ ಆಗುತ್ತೆ, ಗೊತ್ತಿಲ್ಲದೆ ಆಗುತ್ತೋ ಗೊತ್ತಿದ್ದಾಗುತ್ತೋ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ. ಹಾಗೆ ಗಂಡನೂ ಕೂಡ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಒಬ್ರಿಗೊಬ್ರು ಸಹಿಸ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಹೊಂದಾಣಿಕೆ ಅಂತ ಏನು ಹೇಳ್ತಾರಲ್ಲ, ಹಾಗೆ ಹೊಂದಿಕೊಂಡು ಹೋಗೋ ಪ್ರಯತ್ನ ಮಾಡಬೇಕು. ಪರಸ್ಪರರಲ್ಲಿ ತಾಳ್ಮೆ ಇರಬೇಕು. ಪಾಯಿಂಟ್ ನಂಬರ್ 5 ತಾಳ್ಮೆ ಅನ್ನೋದಿರಬೇಕು. ಆ ತಾಳ್ಮೆ ಅನ್ನೋದಿದ್ದರೆ ನೋಡಿ, ಏನೇ ಅನಾಹುತ ಆಗ್ತಿರಲಿ, ತಾಳ್ಮೆಯಿಂದ ಅದು ಏನೇ ಸಮಸ್ಯೆಗಳು ಬರಲಿ, ಜೀವನದಲ್ಲಿ ಸಮಸ್ಯೆಗಳು ಒಬ್ಬರಿದ್ರೂ ಬರುತ್ತೆ, ಇಬ್ಬರಿದ್ರೂ ಬರುತ್ತೆ, ಒಟ್ಟಾಗಿ ಜಾಯಿಂಟ್ ಫ್ಯಾಮಿಲಿಯಲ್ಲೂ ಬರುತ್ತೆ. ಎಲ್ಲ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಈ ಕ್ಷಣ ಶಾಶ್ವತ ಅಲ್ಲ. ಇದು ಸುಖ ಇರ್ಬೋದು, ದುಃಖ ಇರ್ಬೋದು, ಆ ಕ್ಷಣ ಯಾವತ್ತೂ ಶಾಶ್ವತವಾಗಿರಲ್ಲ. ಆ ಟೈಮಲ್ಲಿ ತಾಳ್ಮೆ ಅನ್ನೋದಿರಬೇಕು. ಹೆಂಡತಿಗಾಗಲಿ ಗಂಡನಿಗಾಗಲಿ ಪರಸ್ಪರರಲ್ಲಿ ತಾಳ್ಮೆ ಇದ್ದರೆ ಎಷ್ಟೇ ಸಮಸ್ಯೆಗಳು ಇದ್ದರೂ ಅದನ್ನು ಎದುರಿಸಿ ನಿಂತು ಒಬ್ರಿಗೊಬ್ಬರು ಜೊತೆಯಾಗಿ ಇರ್ತಾರೆ. ಯಾವುದೇ ಸಮಸ್ಯೆ ಬಂದರೂ ಸುಖದಲ್ಲಿ ಮಾತ್ರ ಜೊತೆಯಾಗಿರೋದಲ್ಲ, ಕಷ್ಟ ಬಂದಾಗಲೂ ಜೊತೆಯಾಗಿ ಅದನ್ನು ನಿಭಾಯಿಸಬೇಕು. ಇಬ್ಬರಲ್ಲೂ ತಾಳ್ಮೆ ಅನ್ನೋದಿರಬೇಕು. ಇನ್ನು ಪಾಯಿಂಟ್ ನಂಬರ್ 6 ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ರಿಗೊಬ್ಬರು ಕ್ಷಮಾಗುಣ ಅನ್ನೋದಿರಬೇಕು, ಕ್ಷಮೆ ಅನ್ನೋದಿರಬೇಕು. ಈ ಕ್ಷಮೆ ಅನ್ನೋದಿಲ್ಲ ಅಂದರೆ ನಾನು ಕ್ಷಮಿಸೋದೇ ಇಲ್ಲ, ಏನೇ ತಪ್ಪು ಮಾಡಿದ್ರೂ ನಾನಂತೂ ಕ್ಷಮಿಸಲ್ಲ ಅನ್ನೋದಾದರೆ ನಿಜವಾಗ್ಲೂ ಬಹಳ ಕಷ್ಟ ಆಗುತ್ತೆ. ಪರಸ್ಪರರಲ್ಲಿ ಯಾರೋ ಒಬ್ಬರು ಏನೋ ಒಂದು ಮಾತಾಡಿದಾಗ ಅಥವಾ ಬಾಯಿ ತಪ್ಪಿ ಏನೋ ಅಂದ್ಬಿಟ್ಟಿದ್ದಾರೆ, ಅದನ್ನು ಕ್ಷಮಿಸಬೇಕು. ಆ ಕ್ಷಮಾಗುಣ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಸಂಬಂಧ ಶಾಶ್ವತವಾಗಿರುತ್ತೆ. ಇನ್ನು ಪಾಯಿಂಟ್ ನಂಬರ್ 7 ಸ್ವಾತಂತ್ರ್ಯ ಅನ್ನೋದಿರಬೇಕು. ಒಬ್ರಿಗೊಬ್ಬರು ಸ್ವಾತಂತ್ರ್ಯ ಅನ್ನೋದನ್ನು ಕೊಡಬೇಕು. ಗಂಡನಿಗೆ ಹೆಂಡತಿಗೆ ಸ್ವಾತಂತ್ರ್ಯ ಅನ್ನೋದು ಕೊಡಬೇಕು. ಅವರ ಅಭಿಪ್ರಾಯಕ್ಕೆ ಇವ್ರು ಬೆಲೆ ಕೊಡಬೇಕು, ಇವ್ರ ಅಭಿಪ್ರಾಯಕ್ಕೆ ಅವರು ಬೆಲೆ ಕೊಡಬೇಕು. ಇಬ್ಬರು ಡಿಸ್ಕಷನ್ ಮಾಡಿ ಒಂದು ನಿರ್ಧಾರ ತಗೊಳ್ಬೇಕು ಯಾವುದೇ ವಿಷಯದಲ್ಲೂ. ಯಾವುದೇ ಸಮಸ್ಯೆ ಬಂದಾಗಲೂ ಆಗ ಮಾತ್ರ ಆ ಸಂಬಂಧ ಗಟ್ಟಿಯಾಗಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇನ್ನು ಪಾಯಿಂಟ್ ನಂಬರ್ 7 ನೋಡಿ, ಗಂಡ ಹೆಂಡತಿ ಜಗಳ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ. ಯಾರೇ ಆಗಲಿ ಗಂಡ ಹೆಂಡತಿ ನಡುವೆ ಜಗಳನೇ ಇಲ್ಲ ಅಂದರೆ ಅವ್ರು ಗಂಡ ಹೆಂಡತಿನೇ ಅಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಜಗಳ ಆಯಿತು ಅಂದರೆ ಅದು ಸಣ್ಣ ಪುಟ್ಟ ಜಗಳ ಆಗಿ ಅದು ಅಲ್ಲಿಗೆ ಬಗೆಹರಿಸ್ಕೊಳ್ಬೇಕು. ಅದು ನೀವಿಬ್ಬರೇ ಬಗೆಹರಿಸ್ಕೊಳ್ಬೇಕು. ಮಧ್ಯ ಯಾರೂ ಮೂಗು ತುರಿಸ್ಬಾರ್ದು, ಮಧ್ಯದಲ್ಲಿ ಯಾರಿಗೂ ಅದನ್ನು ಬಿಟ್ಕೊಡ್ಬಾರ್ದು. 4 ಗೋಡೆ ಮಧ್ಯೆ ನಡೆದಿರೋ ಜಗಳ 4 ಗೋಡೆ ಮಧ್ಯೆ ಅದು ನಿಮ್ಮಿಬ್ಬರ ನಡುವೆ ಆಗಿರೋ ಜಗಳ ನಿಮ್ಮಿಬ್ಬರ ನಡುವೆನೇ ಬಗೆಹರಿದು ಹೋಗ್ಬಿಡ್ಬೇಕು. ಪ್ರತಿ ಸಾರಿ ಯಾವಾಗ ಜಗಳ ಆಡಿದ್ರು ಅದನ್ನ ಅಲ್ಲೇ ಬಗೆಹರಿಸ್ಕೊಳ್ಬೇಕು. ನೋಡಿ, ಈ ನೈಟ್ ಜಗಳ ಆಡಿರ್ತೀರ, ಮಾರನೇ ದಿನ ನಮಗೆ ಎಲ್ಲನೂ ಮರೆತು ಒಂದಾಗಬೇಕು. ಅಥವಾ ಬೆಳಿಗ್ಗೆ ಜಗಳ ಆಡಿರ್ತೀರ, ನೈಟ್ ಇಬ್ಬರು ಮರೆತು ಒಂದಾಗಬೇಕು. ಈ ರೀತಿ ಇದ್ದಾಗ ಮಾತ್ರ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅದು ಬಿಟ್ಟು ನೀವೇನಾದರೂ 4 ಗೋಡೆ ಮಧ್ಯೆ ಬಿಟ್ಟು ಆಚೆ 4 ಜನರ ಮಧ್ಯೆ ಈ ಜಗಳನ ಒಪ್ಪಿಸೋದು, ನಿಮ್ಮ ಫ್ಯಾಮಿಲಿಗೆ ಆಗಿರಲಿ, ನಿಮ್ಮ ಅಪ್ಪ ಅಮ್ಮನಿಗೆ ಆಗಿರಲಿ, ಗಂಡ ಹೆಂಡತಿ ಜಗಳಗಳನ್ನ ಒಪ್ಪಿಸ್ತಾ ಹೋದರೆ ಅದು ಇಬ್ಬರು ನಡುವೆ ಬಿರುಕು ಸ್ಟಾರ್ಟ್ ಆಗಿದೆ ಅಂತ. ಗಂಡ ಹೆಂಡತಿ ನಡುವೆ ಇಬ್ಬರಿಗೂ ಸಂಬಂಧದ ನಡುವೆ ಬಿರುಕು ಶುರುವಾಗಿದೆ ಅಂತ ಅರ್ಥ. ಹಾಗಾಗಿ ನಿಮ್ಮ ಜಗಳಗಳನ್ನ ನಿಮ್ಮ 4 ಗೋಡೆ ಮಧ್ಯೆನೇ ನೀವು ಬಗೆಹರಿಸ್ಕೊಳ್ಬೇಕು. ಪಾಯಿಂಟ್ ನಂಬರ್ 8 ಒಬ್ರಿಗೊಬ್ಬರು ಗೌರವ ಕೊಡಬೇಕು. ನೋಡಿ, 4 ಗೋಡೆ ಮಧ್ಯೆ ನೀವು ಹೇಗಾದರೂ ಮಾತಾಡ್ಕೊಳ್ಳಿ, ಗಂಡನ್ನ ಕೇವಲವಾಗೇ ಮಾತಾಡಿ, ಹೆಂಡತಿನೂ ಕೂಡ ನೀವು ಕೇವಲವಾಗೇ ಮಾತಾಡಿ, ಹೋಗೇ ಬಾರೆ ಅನ್ನಿ, ಗಂಡನ ಹೋಗಲೋ ಬಾರಲೋ ಅಂತ ಅನ್ನಿ, ಅದು ಲೆಕ್ಕಕ್ಕೆ ಬರಲ್ಲ. ಆದರೆ ಹೊರಗಡೆ ಹೋದಾಗ 4 ಜನದ ಮಧ್ಯೆ ಇದ್ದಾಗ ಗಂಡನಿಗೆ ಹೆಂಡತಿ ಗೌರವ ಕೊಡಬೇಕು, ಹೆಂಡತಿಗೆ ಗಂಡ ಗೌರವ ಕೊಡಬೇಕು. ಈ ಗೌರವ ಅನ್ನೋದೇನಿದೆಯಲ್ಲ, ಇದು ಸಂಬಂಧಗಳಲ್ಲಿ ನಿಜವಾಗ್ಲೂ ತುಂಬ ಮುಖ್ಯವಾದದ್ದು. ಏನೇ ವಿಷಯ ಆಗಿರಲಿ, ಗಂಡ ಬೇಜಾರಾಗೋ ಥರ ನಡ್ಕೊಂಡಿರಲಿ, ಅದನ್ನು ಅಲ್ಲಿ ತೋರಿಸ್ಕೊಳ್ಬಾರ್ದು. ಮನೆಗೆ ಬಂದ ಮೇಲೆ ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳಿ. ನೀವು ಹೀಗೆ ನಡ್ಕೊಂಡಿದ್ದು ನನಗಿಷ್ಟ ಆಗಲಿಲ್ಲ ಅಂತ ಹೇಳ್ಕೊಳ್ಳಿ. ಒಬ್ರಿಗೊಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಕೊಳ್ಳಿ. ಓಪನ್ ಅಪ್ ಆಗಿರಬೇಕು. ಆಗಿದ್ದಾಗ ಮಾತ್ರ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿರುತ್ತೆ. ಪಾಯಿಂಟ್ ನಂಬರ್ 9 ಏನು ಗೊತ್ತಾ? ಪರಸ್ಪರರಲ್ಲಿ ಪಾರದರ್ಶಕತೆ ಅಂತ ಹೇಳ್ತಾರೆ. ಅದನ್ನೇ ಪಾರದರ್ಶಕತೆ ಅಂದರೆ ಏನೇ ವಿಷಯನೂ ಹೆಂಡತಿ ಹತ್ರ ಗಂಡ ಹೇಳ್ಕೊಬೇಕು, ಗಂಡನ ಹತ್ರ ಹೆಂಡತಿ ಹೇಳ್ಕೊಳ್ಬೇಕು. ಏನೇ ವಿಷಯ ಆಗಿರಲಿ ಹೇಳ್ಕೊಂಡು ಅದನ್ನು ಒಬ್ರಿಗೊಬ್ರು ಕೂತು ಅಲ್ಲೇ ಬಗೆಹರಿಸ್ಕೊಳ್ಬೇಕು, ಅದೇನೇ ಸಮಸ್ಯೆ ಆಗಿರಲಿ.
ಅಷ್ಟೇ ಅಲ್ಲ, ಒಬ್ರನ್ನೊಬ್ಬರು ತುಂಬ ಪ್ರೀತಿ ಮಾಡಬೇಕು. ಯಾವುದಾದ್ರೂ ಒಂದು ಹಬ್ಬ ಹರಿದಿನ ಬಂದರೆ ಹೆಂಡತಿಗೆ ಗಂಡ ಗಿಫ್ಟ್ ಕೊಡೋದು, ಗಂಡನಿಗೆ ಹೆಂಡತಿ ಗಿಫ್ಟ್ ಕೊಡೋದು, ಗಂಡನ ಬರ್ಡೇಗೆ ಹೆಂಡತಿ ಗಿಫ್ಟ್ ಕೊಡೋದು, ಹೆಂಡತಿ ಬರ್ಡೇಗೆ ಗಂಡ ಗಿಫ್ಟ್ ಕೊಡೋದು, ಇನ್ನು ಆ್ಯನಿವರ್ಸರಿ ಅಂತ ಬರುತ್ತಲ್ಲ, ಆವತ್ತು ಇಬ್ಬರು ಒಬ್ರಿಗೊಬ್ರು ಖುಷಿಯಾಗಿ ಕಳೆಯೋದು, ಆ ದಿನನ ಸ್ಪೆಷಲ್ ಡೇ ಆಗಿ ಆಚರಿಸೋದು, ಇದನ್ನೆಲ್ಲ ಮಾಡ್ತಾ ಬನ್ನಿ. ಹೆಂಡತಿಗೆ ಸಮಯ ಕೊಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡನಿಗೆ ಹೆಂಡತಿಗೆ ಗಂಡ ಸಮಯವನ್ನು ಕೊಡೋ ಪ್ರಯತ್ನ ಮಾಡಿ. ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ಇದಾದರೂ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿ. ಗಂಡನ ಜೊತೆ ಹೆಂಡತಿ ಸ್ಪೆಂಡ್ ಮಾಡಬೇಕು, ಹೆಂಡತಿ ಜೊತೆ ಗಂಡ ಸ್ಪೆಂಡ್ ಮಾಡಬೇಕು. ಒಂದು ದಿನದಲ್ಲಿ ಅದಕ್ಕೆ ಅಂತಲೇ ಒಂದಷ್ಟು ಟೈಮ್ನ ಮೀಸಲಾಗಿಟ್ಕೊಳ್ಳಿ. ನಿಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ, ನಿಮ್ಮ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿರುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಗ್ನಗ್ತಾ ಇರೋದಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.